ಅನುಮಾನವನ್ನ ವ್ಯಕ್ತಪಡಿಸಿರುವುದು ಕಾಂಗ್ರೆಸ್ ನಾಯಕರ ಬೆಂಬಲಕ್ಕೆ ಸಿಎಂ ಇಬ್ರಾಹಿಂ ನಿಂತಿದ್ದಾರೆ. ಅನುಮಾನ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ದೇಶಕ್ಕೆ ಇದೆ ಅಂತ ಹೇಳಿದ್ದಾರೆ ಇವರು. ಸೈನಿಕರಿಂದ ದೇಶ ಉಳಿದಿದೆ, ಕೇಂದ್ರ ವಿಫಲವಾಗಿದೆ, ಟ್ರಂಪ್ ಹೇಳಿದ ಅಂತ ಯುದ್ಧ ನಿಲ್ಲಿಸಿಬಿಟ್ರು, ಟ್ರಂಪ್ ಏನು ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಅಂತ ರಾಮನಗರದಲ್ಲಿ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿಯಲ್ಲಿತ್ತು. ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು, 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ? ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಅವರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರು ಇರೋದ್ರಿಂದ ಇವತ್ತು ದೇಶ ಉಳಿದಿದೆ, ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಭಾರತದ ಸೇನೆಯ ಆ 3 ವಿಡಿಯೋಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿವೆ. ದಿನಕ್ಕೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಪಾಕಿಗಳು ಬೆದರುವಂತೆ ಮಾಡಿದೆ. ನೌಕಾಪಡೆ, ವೆಸ್ಟರ್ನ್ ಕಮಾಂಡೋ ಸಾಮರ್ಥ್ಯವನ್ನ ಅನಾವರಣಕ್ಕೆ ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಅನುಮಾನವನ್ನ ವ್ಯಕ್ತಪಡಿಸಿರುವುದು ಕಾಂಗ್ರೆಸ್ ನಾಯಕರ ಬೆಂಬಲಕ್ಕೆ ಸಿಎಂ ಇಬ್ರಾಹಿಂ ನಿಂತಿದ್ದಾರೆ. ಅನುಮಾನ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ದೇಶಕ್ಕೆ ಇದೆ ಅಂತ ಹೇಳಿದ್ದಾರೆ ಇವರು. ಸೈನಿಕರಿಂದ ದೇಶ ಉಳಿದಿದೆ, ಕೇಂದ್ರ ವಿಫಲವಾಗಿದೆ, ಟ್ರಂಪ್ ಹೇಳಿದ ಅಂತ ಯುದ್ಧ ನಿಲ್ಲಿಸಿಬಿಟ್ರು, ಟ್ರಂಪ್ ಏನು ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಅಂತ ರಾಮನಗರದಲ್ಲಿ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿಯಲ್ಲಿತ್ತು. ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು, 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ? ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಅವರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರು ಇರೋದ್ರಿಂದ ಇವತ್ತು ದೇಶ ಉಳಿದಿದೆ, ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಭಾರತದ ಸೇನೆಯ ಆ 3 ವಿಡಿಯೋಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿವೆ. ದಿನಕ್ಕೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಪಾಕಿಗಳು ಬೆದರುವಂತೆ ಮಾಡಿದೆ. ನೌಕಾಪಡೆ, ವೆಸ್ಟರ್ನ್ ಕಮಾಂಡೋ ಸಾಮರ್ಥ್ಯವನ್ನ ಅನಾವರಣಕ್ಕೆ ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಅನುಮಾನವನ್ನ ವ್ಯಕ್ತಪಡಿಸಿರುವುದು ಕಾಂಗ್ರೆಸ್ ನಾಯಕರ ಬೆಂಬಲಕ್ಕೆ ಸಿಎಂ ಇಬ್ರಾಹಿಂ ನಿಂತಿದ್ದಾರೆ. ಅನುಮಾನ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ದೇಶಕ್ಕೆ ಇದೆ ಅಂತ ಹೇಳಿದ್ದಾರೆ ಇವರು. ಸೈನಿಕರಿಂದ ದೇಶ ಉಳಿದಿದೆ, ಕೇಂದ್ರ ವಿಫಲವಾಗಿದೆ, ಟ್ರಂಪ್ ಹೇಳಿದ ಅಂತ ಯುದ್ಧ ನಿಲ್ಲಿಸಿಬಿಟ್ರು, ಟ್ರಂಪ್ ಏನು ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಅಂತ ರಾಮನಗರದಲ್ಲಿ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿಯಲ್ಲಿತ್ತು. ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು, 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ? ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ.
ಅವ್ರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರಿರೋದ್ರಿಂದ ಇವತ್ತು ದೇಶ ಉಳಿದಿದೆ. ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಭಾರತದ ಸೇನೆಯ ಆ 3 ವಿಡಿಯೋಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿವೆ. ದಿನಕ್ಕೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಪಾಕಿಗಳು ಬೆದರುವಂತೆ ಮಾಡಿದೆ. ನೌಕಾಪಡೆ, ವೆಸ್ಟರ್ನ್ ಕಮಾಂಡೋ ಸಾಮರ್ಥ್ಯವನ್ನ ಅನಾವರಣಕ್ಕೆ ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಅನುಮಾನವನ್ನ ವ್ಯಕ್ತಪಡಿಸಿರೋದು. ಕಾಂಗ್ರೆಸ್ ನಾಯಕರ ಬೆಂಬಲಕ್ಕೆ ಸಿಎಂ ಇಬ್ರಾಹಿಂ ನಿಂತಿದ್ದಾರೆ. ಅನುಮಾನ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ದೇಶಕ್ಕೆ ಇದೆ ಅಂತ ಹೇಳಿದ್ದಾರೆ ಇವರು. ಸೈನಿಕರಿಂದ ದೇಶ ಉಳಿದಿದೆ, ಕೇಂದ್ರ ವಿಫಲವಾಗಿದೆ, ಟ್ರಂಪ್ ಹೇಳಿದ ಅಂತ ಯುದ್ಧ ನಿಲ್ಲಿಸ್ಬಿಟ್ರು, ಟ್ರಂಪ್ ಏನ್ ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಅಂತ ರಾಮನಗರದಲ್ಲಿ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಎಲ್ಲಿತ್ತು? ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು? 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ? ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಅವ್ರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರಿರೋದ್ರಿಂದ ಇವತ್ತು ದೇಶ ಉಳಿದಿದೆ. ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಭಾರತದ ಸೇನೆಯ ಆ 3 ವಿಡಿಯೋಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿವೆ. ದಿನಕ್ಕೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಪಾಕಿಗಳು ಬೆದರುವಂತೆ ಮಾಡಿದೆ. ನೌಕಾಪಡೆ, ವೆಸ್ಟರ್ನ್ ಕಮಾಂಡೋ ಸಾಮರ್ಥ್ಯವನ್ನ ಅನಾವರಣಕ್ಕೆ ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸಿಂಧೂರದ ಬಗ್ಗೆ ಕಾಂಗ್ರೆಸ್ ಅನುಮಾನವನ್ನ ವ್ಯಕ್ತಪಡಿಸಿರೋದು. ಕಾಂಗ್ರೆಸ್ ನಾಯಕರ ಬೆಂಬಲಕ್ಕೆ ಸಿಎಂ ಇಬ್ರಾಹಿಂ ನಿಂತಿದ್ದಾರೆ. ಅನುಮಾನ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, ದೇಶಕ್ಕೆ ಇದೆ ಅಂತ ಹೇಳಿದ್ದಾರೆ ಇವರು. ಸೈನಿಕರಿಂದ ದೇಶ ಉಳಿದಿದೆ, ಕೇಂದ್ರ ವಿಫಲವಾಗಿದೆ, ಟ್ರಂಪ್ ಹೇಳಿದ ಅಂತ ಯುದ್ಧ ನಿಲ್ಲಿಸ್ಬಿಟ್ರು, ಟ್ರಂಪ್ ಏನ್ ನಮ್ಮ ದೊಡ್ಡಪ್ಪನ ಚಿಕ್ಕಪ್ಪನ ಅಂತ ರಾಮನಗರದಲ್ಲಿ ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಎಲ್ಲಿತ್ತು? ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು? 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ? ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಅವ್ರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರಿರೋದ್ರಿಂದ ಇವತ್ತು ದೇಶ ಉಳಿದಿದೆ. ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಭಾರತದ ಸೇನೆಯ ಆ 3 ವಿಡಿಯೋಗಳು ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿವೆ. ದಿನಕ್ಕೊಂದು ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಪಾಕಿಗಳು ಬೆದರುವಂತೆ ಮಾಡಿದೆ. ನೌಕಾಪಡೆ, ವೆಸ್ಟರ್ನ್ ಕಮಾಂಡೋ ಸಾಮರ್ಥ್ಯವನ್ನ ಅನಾವರಣಕ್ಕೆ ವಿರೋಧಿಗಳು ಬೆಚ್ಚಿ ಬಿದ್ದಿದ್ದಾರೆ.